ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಯಾರು ಫಸ್ಟ್ ಇಯರ್ ದಲ್ಲಿ ಓದ್ತಾ ಇದ್ದೀರಿ ಪ್ಯಾರಾಮೆಡಿಕಲ್ ಅಲ್ಲಿ, ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರುತ್ತೆ. ಫಸ್ಟ್ ಇಯರ್ ದಲ್ಲಿ ಎಲ್ಲಾ ಕುರಿತು ಸಂಬಂಧಿಸಿದಂತಹ ಒಂದು ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರುತ್ತೆ ನಿಮಗೆ ಮೊದಲನೇ ವರ್ಷದಲ್ಲಿ. ಸೊ ಅಂತ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಹೈಡ್ರೋಜನ್ ಪೆರಾಕ್ಸೈಡ್, ಇದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಕ್ಸಾಮ್ಸ್ ನಿಮ್ಗಳಿಗೆ ನವೆಂಬರ್ ಮಂತ್ ಅಲ್ಲಿ ಡೇಟ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನವೆಂಬರ್ ಮಂತ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಅದಕ್ಕೆ ನೀವು ತಯಾರು ಮಾಡ್ಕೊಂತ ಇದ್ದೀರಿ. ಸೊ ಈ ನಮ್ಮ ವಿಡಿಯೋಗಳು ನಿಮಗೆ ರಿವಿಷನ್ ಟೈಪ್ ಆಗ್ಬಹುದು, ಹೆಲ್ಪ್ಫುಲ್ ಕೂಡ ಆಗ್ಬಹುದು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ನಿಮ್ಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ನಾವು ಫ್ರೀ ಟೈಮ್ ಇದ್ದಾಗ ಅದನ್ನ ನಿಮ್ಗೆ PDF ಮುಖಾಂತರ ಶೇರ್ ಮಾಡಬಹುದು. ನೋಡಿ, ಇವತ್ತಿನ ನಮ್ಮ ಟಾಪಿಕ್ ಇರುತ್ತೆ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ವಿತ್ ಇಟ್ಸ್ ಯೂಸಸ್ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ ಅದರ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತೇನೆ, ಓಕೆನಾ. ಸೊ ಇಲ್ಲಿ ನೋಡಬಹುದು ಹೈಡ್ರೋಜನ್ ಪೆರಾಕ್ಸೈಡ್ ದ ಫಾರ್ಮುಲಾ H2O2. ದ ಹೈಡ್ರೋಜನ್ ಫಾರ್ಮುಲಾ ಇಸ್ H2O2. ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಬೈ ಲ್ಯಾಬೊರೇಟರಿ ಮೆಥಡ್. ನಾನು ಲ್ಯಾಬ್ ಮೆಥಡ್ ಇಂದ ಏನ್ ಮಾಡ್ತಾ ಇದ್ದೀನಿ, ಇದನ್ನ ಪ್ರಿಪರೇಷನ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ಏನ್ ಮಾಡ್ತೀವಿ, 1ನೇ ಸ್ಟೆಪ್ ಅಲ್ಲಿ ಎ ಥಿನ್ ಪೇಸ್ಟ್ ಆಫ್ ಬೇರಿಯಂ ಪೆರಾಕ್ಸೈಡ್ ಈಸ್ ಮಿಕ್ಸ್ಡ್ ವಿತ್ ಐಸ್ ಕೋಲ್ಡ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ವಿತ್ ಕಾನ್ಸ್ಟಂಟ್ ಸ್ಟೀರಿಂಗ್. ಸೊ ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಥಿನ್ ಪೇಸ್ಟ್ ಇರುವಂತಹ ಹೈಡ್ರೋಜನ್ ಇದನ್ನ ಬೇರಿಯಂ ಪೆರಾಕ್ಸೈಡ್ ಅನ್ನು, ಓಕೆ, ಐಸ್ ಕೋಲ್ಡ್ ಇರುವಂತಹ ಕೋಲ್ಡ್ ಕಂಡೀಷನ್ ಅಲ್ಲಿ ಇರುವಂತಹ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಮಿಕ್ಸ್ ಮಾಡ್ತಾ ಹೋಗ್ತೇನೆ ವಿತ್ ಕಾನ್ಸ್ಟಂಟ್ ಸ್ಟೀರಿಂಗ್ ಒಳಗಡೆ. ಕಾನ್ಸ್ಟಂಟ್ ಸ್ಟೀರಿಂಗ್ ಅಂತಂದ್ರೆ ಒಂದು ಮೀಡಿಯಂ ರೊಟೇಷನ್ ಮಾಡೋದಕ್ಕೆ ಸ್ಟೀರಿಂಗ್ ಅಂತ ಕರಿತೀವಿ. ಸೊ ಮಾಡಿದಾಗ ಇಲ್ಲಿ 2 ಪ್ರಾಡಕ್ಟ್ಗಳು ಫಾರ್ಮೇಶನ್ ಆಗ್ತಾವೆ. 2 ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್. ಒಂದು ಬೇರಿಯಂ ಸಲ್ಫೇಟ್, ಇನ್ನೊಂದು ಹೈಡ್ರೋಜನ್ ಪೆರಾಕ್ಸೈಡ್. ನಮಗೆ ಬೇಕಾಗಿರೋದು ಯಾವುದು, ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಪ್ರಿಪರೇಷನ್ ಮಾಡ್ಕೊಂತ ಇದ್ದೀವಿ. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಬಂತು, ಮತ್ತೆ ವೇಸ್ಟ್ ಪ್ರಾಡಕ್ಟ್ ಆಗಿ ಬೇರಿಯಂ ಸಲ್ಫೇಟ್ ಕೂಡ ಹೊರಗಡೆ ಬಂತು, ಓಕೆನಾ. ಸೊ ಬಂದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ, ಇಲ್ಲಿ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ. ರಿಯಾಕ್ಷನ್ ಈಸ್ BaO2 ಬೇರಿಯಂ ಪೆರಾಕ್ಸೈಡ್, ಓಕೆ. BaO2 ಅಂದ್ರೆ ಬೇರಿಯಂ ಪೆರಾಕ್ಸೈಡ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್. ಇವೆರಡೂ ರಿಯಾಕ್ಷನ್ ಮಾಡಿದಾಗ ನಮಗೆ ಬೇರಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಪೆರಾಕ್ಸೈಡ್ 2 ಪ್ರಾಡಕ್ಟ್ಗಳು ಫಾರ್ಮೇಶನ್ ಆಗ್ತವೆ. ಹೌದಾ, 2 ಪ್ರಾಡಕ್ಟ್ಗಳು ಫಾರ್ಮೇಶನ್. ಇದು ರಿಯಾಕ್ಷನ್ ನಾವು ತೋರಿಸ್ತೇವೆ ರಿಯಾಕ್ಷನ್ ಮುಖಾಂತರ. ಸೊ ನೆಕ್ಸ್ಟ್ ಇಲ್ಲಿ ಸ್ಟೆಪ್ ಒಳಗಡೆ ಇವ್ 2 ಪ್ರಾಡಕ್ಟ್ಗಳು ಬಂದ ಮೇಲೆ ದೀಸ್ 2 ಪ್ರಾಡಕ್ಟ್ಸ್ ಆರ್ ಸಪರೇಟೆಡ್ ಬೈ ಫಿಲ್ಟ್ರೇಷನ್. ಇಲ್ಲಿ 2 ಪ್ರಾಡಕ್ಟ್ ಬಂದಿರ್ತಾವಲ್ಲ, ಇವುಗಳನ್ನ ಸಪರೇಟ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಈ ಒಂದು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಸಪರೇಷನ್ ಮಾಡ್ಕೊಳ್ಳಿಕ್ಕೆ ನಾವ್ ಏನ್ ಮಾಡ್ತೀವಿ, ಫಿಲ್ಟ್ರೇಷನ್ ಅನ್ನ ಮಾಡ್ಕೊಂತೀವಿ ಟು ಗೆಟ್ ಡೈಲ್ಯೂಟ್ ಹೈಡ್ರೋಜನ್ ಪೆರಾಕ್ಸೈಡ್. ಸಪರೇಷನ್ ಮಾಡಿದಾಗ ನಮಗೆ ಡೈಲ್ಯೂಟ್ ಆದಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಸಿಗುತ್ತೆ. ಡೈಲ್ಯೂಟ್ ಅಂತಂದ್ರೆ ಏನು, ಇಂಪ್ಯೂರ್ ಇರುವಂತಹ, ಶುದ್ಧವಾಗಿ ಇರದೇ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಸಿಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಂಪ್ಯೂರ್ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ, ದ ಡೈಲ್ಯೂಟೆಡ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಕಾನ್ಸಂಟ್ರೇಟೆಡ್ ಬೈ ಫಾಲೋವಿಂಗ್ ಸ್ಟೆಪ್ಸ್. ಸೊ ಈ ಒಂದು ಡೈಲ್ಯೂಟ್ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಕಾನ್ಸಂಟ್ರೇಟೆಡ್ ಮಾಡ್ತಾ ಇದೀವಿ ಫಾಲೋವಿಂಗ್ ಸ್ಟೆಪ್ ಮುಖಾಂತರ. ಸೊ 1ನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ದ ಡೈಲ್ಯೂಟ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಕಾನ್ಸಂಟ್ರೇಟೆಡ್ ಬೈ ಇವಾಪರೇಷನ್. ಇವಾಪರೇಷನ್ ಅಂತಂದ್ರೆ ಆವಿಗೊಳಿಸುವಿಕೆ ಅಟ್ ಟೆಂಪರೇಚರ್ 78 ಡಿಗ್ರಿ ಸೆಲ್ಸಿಯಸ್ ಟು ಗೆಟ್ 45% ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಅಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ 1ನೇ ಸ್ಟೆಪ್ ಒಳಗಡೆ ಡೈಲ್ಯೂಟ್ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಇವಾಪರೇಷನ್ ಮಾಡಿದೀವಿ ಅಟ್ 78 ಡಿಗ್ರಿ ಸೆಲ್ಸಿಯಸ್ ಒಳಗಡೆ. ಅವಾಗ ನಮ್ಗೆ ಏನ್ ಬಂತು, 45 ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಬಂತು. ಸೊ ಏನಾಯ್ತು ಇಲ್ಲಿ, ವಾಟರ್ ಏನಾಯ್ತು, ಇವಾಪರೇಟ್ ಆಯ್ತು, ವಾಟರ್ ರಿಮೂವ್ ಆಯ್ತು. ರಿಮೂವ್ ಆದ್ಮೇಲೆ ಏನಾಯ್ತು, ನಮ್ಗೆ 45% ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಸಿಕ್ತು. ಸೊ 2ನೇ ಸ್ಟೆಪ್ ಅಲ್ಲಿ ದ 45% ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಫರ್ದರ್ ಕಾನ್ಸಂಟ್ರೇಟೆಡ್ ಬೈ ಡಿಸ್ಟಿಲೇಷನ್. 2ನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡಿಸ್ಟಿಲೇಷನ್ ಮಾಡ್ತಾ ಇದೀವಿ ಅಟ್ ಟೆಂಪರೇಚರ್ 50 ಡಿಗ್ರಿ ಸೆಲ್ಸಿಯಸ್ ಅಂಡ್ ಪ್ರೆಷರ್ 15 mmHg. ಅಂದ್ರೆ ಇಲ್ಲಿ ನಾವು 3 ಪಾಯಿಂಟ್ ಗಳನ್ನು ನೆನಪಿಟ್ಕೋಬೇಕು 2ನೇ ಸ್ಟೆಪ್ ಅಲ್ಲಿ. ಸೊ 45% ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಬೈ ಡಿಸ್ಟಿಲೇಷನ್ ಮುಖಾಂತರ ಅಟ್ ಟೆಂಪರೇಚರ್ 58 ಡಿಗ್ರಿ ಸೆಲ್ಸಿಯಸ್ ಅಂಡ್ ಪ್ರೆಷರ್ 15 mmHg ಒಳಗಡೆ. ಯಾವಾಗ ನಮ್ಗೆ ಏನ್ ಬಂತು, ಟು ಗೆಟ್ 99% ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. 99% ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಬಂದ್ಬಿಡ್ತು. ಸೊ 3ನೇ ಸ್ಟೆಪ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ದ 99% ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಕೂಲ್ಡ್ at -10 degree Celsius with the solid carbon dioxide to get 100% crystalline
ಹೈಡ್ರೋಜನ್ ಪೆರಾಕ್ಸೈಡ್. ಅಂದ್ರೆ 99% ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ನಾವು ಕೂಲ್ ಮಾಡಿದೀವಿ ಅಟ್ ಟೆಂಪರೇಚರ್ ಎಷ್ಟು -10 ಡಿಗ್ರಿ ಒಳಗಡೆ. ಇದರ ಜೊತೆಗೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಕೂಲಿಂಗ್ ಮಾಡಿದಾಗ ನಮಗೆ 100% ಇರುವಂತಹ ಕ್ರಿಸ್ಟಲೈನ್ ಇರುವಂತಹ ಹೈಡ್ರೋಜನ್ ಪೆರಾಕ್ಸೈಡ್ ಸಿಕ್ತು. ಇದು ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಯೂಸಸ್ ಏನಿದಾವೋ ಹೈಡ್ರೋಜನ್ ಪೆರಾಕ್ಸೈಡ್ ಯೂಸಸ್. ಸೊ ಯೂಸಸ್ ನಾವು ಒನ್ ಬೈ ನೋಡ್ತಾ ಹೋದ್ರೆ, ಸೊ ಒಂದೇದು ಯೂಸಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಇಟ್ ಈಸ್ ಯೂಸ್ಡ್ ಆಸ್ ಅ ರಾಕೆಟ್ ಫ್ಯೂಯಲ್. ಇದನ್ನ ರಾಕೆಟ್ ಫ್ಯೂಯಲ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಎರಡನೇದು ಇಟ್ ಈಸ್ ಯೂಸ್ಡ್ ಆಸ್ ಅ ಆಂಟಿಸೆಪ್ಟಿಕ್ ಅಂಡ್ ಜೆರ್ಮಿಸೈಡ್. ಇಟ್ ಈಸ್ ಯೂಸ್ಡ್ ಆಸ್ ಅ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡಬಹುದು ಅಥವಾ ಜೆರ್ಮಿಸೈಡ್ ಕೀಟನಾಶಕ, ಇದು ಕ್ರಿಮಿ ಕೀಟಗಳಲ್ಲಿ ಕೂಡ ನಾವು ಇದನ್ನ ಔಷಧಿಯಾಗಿ ಯೂಸ್ ಮಾಡ್ತೀವಿ. ಜೆರ್ಮಿಸೈಡಲ್ ಅಂತ ಯೂಸ್ ಮಾಡ್ಕೊಂತೀವಿ, ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಯೂಸ್ಡ್ ಇನ್ ಡೈಸ್, ಬಣ್ಣ ತಯಾರಿಕೆ, ಡ್ರಗ್ಸ್ ಅಂಡ್ ಮೆಡಿಸಿನ್ ಮತ್ತು ಡೈಸ್ ಗಳಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ, ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಆಸ್ ಅ ಬ್ಲೀಚಿಂಗ್ ಏಜೆಂಟ್. ತುಂಬಾ ಇಂಪಾರ್ಟೆಂಟ್. ಇದನ್ನ ನಾವು ಬ್ಲೀಚಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ ಫಾರ್ ಹೇರ್, ಸಿಲ್ಕ್, ವೂಲ್, ಫೀತರ್ ಎಕ್ಸೆಟ್ರಾ. ಹೇರ್ ಮತ್ತ ಸಿಲ್ಕ್, ವೂಲ್, ಫೀತರ್ ಗಳನ್ನ ಬ್ಲೀಚಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂತೀವಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅ ಕ್ಲೀನಿಂಗ್ ಏಜೆಂಟ್ ಆಗ ಕೂಡ ಯೂಸ್ ಮಾಡ್ಕೊಂತೀವಿ ಫಾರ್ ಎಲ್ಲಿ ವೂನ್ಸ್, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, OT ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಒಳಗಡೆ ಇದನ್ನ ನಾವು ಏನ್ ಮಾಡ್ತೀವಿ, ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ಕೊಂತೀವಿ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅ ಡಿಸ್ಇನ್ಫೆಕ್ಟೆಂಟ್. ಸೊ ಡಿಸ್ಇನ್ಫೆಕ್ಟೆಂಟ್ ಆಗಿ ಅಂದ್ರ ಮೈಕ್ರೋ ಆರ್ಗಾನಿಸಮ್ಗಳನ್ನು ಕಿಲ್ ಮಾಡ್ಲಿಕ್ಕೆ ಕೂಡ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ನಿಮ್ಗೆ 5 ಮಾರ್ಕ್ಸ್ ಕೇಳುವಂತ ಕ್ವಶನ್, ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಅಂಡ್ ಇಟ್ಸ್ ಯೂಸಸ್. ಹೋಪ್ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು.